ಮೊನ್ನೆ ಸುಹಾಸ್ ಕೊಲೆ ಆಯಿತು, ಆನಂತರ ಅಲ್ಲೆಲ್ಲಲ್ಲಿ ಅಟ್ಯಾಕ್ಗಳಾದವು, ಈಗ ನಿನ್ನೆ ಮರ್ಡರ್ ಆಯಿತು. ಹೀಗೆ ಏನೋ ಸುವ್ಯವಸ್ಥೆ. ನಾನು 38 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಒಂದು ದೇವರದಿಂದ ಒಳ್ಳೆ ಕೆಲಸ ಮಾಡಿ ದಾಖಲೆ ಮಾಡ್ಕೊಂಡು ಬಂದವು. ನಾವು ಇಂಥದ್ದು ನೋಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಬೆಳೆದವರು, ಹಿಂದೂಗಳ ಜೊತೆ ಮನೆಯಲ್ಲಿ ಇದ್ಕೊಂಡು ನಾವು ಓದಿದವರು. ಅಂಥ ಒಂದು ವಾತಾವರಣ ಇಲ್ಲಿತ್ತು. ಇದನ್ನು ಸ್ವಾರ್ಥಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಯಾರು ಪಾರ್ಟಿ ಬಗ್ಗೆ ಯಾರೇ ಇರ್ಬೋದು, ಆ ರಾಜಕೀಯ ಕೆಡಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಿಗೋಸ್ಕರ ಇಲ್ಲಿ ಏನಾದರೂ ಒಂದು ಕೊಲೆ ಮಾಡಿ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ಕುರ್ಚಿ ತಗೋಬೋದು ಅಂತ ಒಂದು ಕನಸ್ಕೊಂಡವರು ಕೂಡ ಇದ್ದಾರೆ. ಅದು ಆಗಬಾರ್ದು. ನಮಗೆ ಬೇಕಾಗಿದ್ದು ನಮ್ಮ ಮಕ್ಕಳು ಹಳ್ಳಿಯಲ್ಲೆಲ್ಲ ಒಟ್ಟಿಗೆ, ಈಗ ನಿನ್ನೆ ಒಂದು ಕೊಲೆ ಆಯಿತು, ಅಲ್ಲೆಲ್ಲ ಒಟ್ಟಿಗೆ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ವ್ಯಾಪಾರ ಮಾಡೋರು. ಎಲ್ಲ ಒಂದು ಮೂಲೆ ಕರ್ಕೊಂಡು ಹೋಗಿ ಮೊದಲ ದಿವಸ ಒಂದು ಪ್ರೊಸೆಷನ್ ಮಾಡಿ ಹೇಟ್ ಸ್ಪೀಚ್ ಮಾಡಿ, ಅದು ಯಾರೇ ಹೇಟ್ ಸ್ಪೀಚ್ ಮಾಡ್ತಾರಲ್ಲ ಅದರ ವಿರುದ್ಧವಾಗಿ ನಾವು ಆಗಬಾರ್ದು. ಅದು ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಇನ್ನೊಂದು ಪಾರ್ಟಿ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಅದು ಆಗಬಾರ್ದು. ನಾವು ಸಾಮರಸ್ಯದಿಂದ ಮಂಗಳೂರಿನಲ್ಲಿ ಬದುಕಬೇಕು. ನಮ್ಮ ಮುಂದಿನ ಮಕ್ಕಳು ಮಾರಿ ಅವರು ಒಳ್ಳೆಯದಾಗಬೇಕು. ಅವರಿಗೆ ನಾವು ಒಳ್ಳೆ ದಾರಿಯನ್ನು ಹಾಕಿಕೊಡ್ಬೇಕು, ಒಳ್ಳೆ ನಾಂದಿ ಆಗಬೇಕು, ಅವರು ಕೂಡ ಒಳ್ಳೆ ಜೀವನ ಆಗಬೇಕು ಅಂತ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ನಮ್ಮ ಸರ್ಕಾರ ಇವತ್ತು ಮೊನ್ನೆ 2 ಕೊಲೆ ಬೇಗ ಆಯಿತು, ನಡುವೆಲ್ಲ ಅಲ್ಲೇ ಅಟ್ಯಾಕ್ ಅದು. ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೆಲವೊಂದು ಆಫೀಸರ್ಗಳು ಕೂಡ ಬದಲು ಮಾಡಿದ್ದಾರೆ. ಮತ್ತು ಒಳ್ಳೆ ಟಾಸ್ಕ್ ಫೋರ್ಸ್ ಒಂದು ಇದು ಯಾವುದು ಈ ಕಮ್ಯುನಲ್ ಹಾರ್ಮೋನಿ ಮೇಂಟೈನ್ ಮಾಡೋ ಸಲುವಾಗಿ ಟಾಸ್ಕ್ ಫೋರ್ಸ್ ಕೂಡ ಸರ್ಕಾರ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ಈ ನೊಂದ ಜೀವದ ಪರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ. ಈಗ ಮೊನ್ನೆ ರಾಜೀನಾಮೆ ಎಲ್ಲ ಕೊಟ್ಟಿದ್ದಾರೆ ನಿಮ್ಮ ಪಕ್ಷದಲ್ಲಿ ಮುಸ್ಲಿಂ ನಾಯಕರೆಲ್ಲ, ಅದೇನಾಯಿತು? ಅದು ರಾಜಕೀಯ ಅವರು ಮಾಡ್ತಾ ಇರ್ತಾರೆ. ಅವರ ಆಕ್ರೋಶದಲ್ಲಿ ಏನೋ ಮಾಡಿರ್ಬೋದು. ಅದು ಪಾರ್ಟಿ ಏನು ಬಿಟ್ಟಿಲ್ಲ, ಅವರು ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ಅದು ಬೇರೆ ವಿಷಯ. ಅದು ಒಂದು ಇಮಿಡಿಯೇಟ್ ಒಂದು ಆ್ಯಕ್ಷನ್ ಅಷ್ಟೇ. ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದು ಶಾಂತಿ ಸುವ್ಯವಸ್ಥೆ. ನಮ್ಮ ಮುಂದಿನ ಮಕ್ಕಳು ಪೀಳಿಗೆ ಜನ ಅವರವರ ಬಿಸ್ನೆಸ್ ಮಾಡಿಕೊಂಡು, ಯಾವುದೇ ಕಮ್ಯುನಿಟಿ ಇರ್ಬೋದು, ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿರ್ಬೇಕು, ಒಳ್ಳೆಯದಾಗಬೇಕು. ಬೇರೆ ಏನು ರಾಜಕೀಯ ಇಲ್ಲ ಇದರಲ್ಲಿ. ಇದು ಒಬ್ಬರ ಸಲುವಾಗಿ ಬರೀ ನಿನ್ನೆ ಒಂದು ಕೊಲೆ ಆಯಿತು, 2 ಕೊಲೆ ಬಗ್ಗೆ ನಾವು ಮಾತಾಡಿಕೊಂಡು ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ. ಅಲ್ಪಸಂಖ್ಯಾತರ ಪರವಾಗಿ, ದೀನದಲಿತರ ಪರವಾಗಿ, ಬಡವರ ಪಕ್ಷವಾಗಿ ಕೆಲಸ ಮಾಡುವಂಥ ಪಕ್ಷ. ಅದಕ್ಕೆ ಪೂರಕವಾಗಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಬಳಿಕ ಬಹಳ ಒಳ್ಳೆಯ ಆಡಳಿತವನ್ನು ಕೊಟ್ಟದ್ದು ನಿಮ್ಮ ಮುಂದೆ ಇದೆ, ನಮ್ಮ ಮುಂದೆ ಇದೆ. ಆ ಬಗ್ಗೆ ನಮಗೆ 2 ಮಾತಿಲ್ಲ. ಆದರೂ ಕೂಡ ಕೆಲವು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಪಕ್ಷಪಾತ ಧೋರಣೆಯಿಂದಾಗಿ ಇಂತಹ ಘಟನೆಗಳಿಗೆ ಅವಕಾಶ ಆಗುತ್ತದೆ. ಅದು ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಕೇಳಿದ್ದೇವೆ, ನಮ್ಮ ಗೃಹ ಸಚಿವರನ್ನು ಕೇಳಿದ್ದೇವೆ. ಅದಕ್ಕೆ ಪೂರಕವಾಗಿ ಈಗ ಸ್ಪಂದಿಸಿ 2 ಉನ್ನತ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಕೂಡ ಆಗಿದೆ. ಆದರೆ ಉನ್ನತ ಅಧಿಕಾರಿಗಳ ಟ್ರಾನ್ಸ್ಫರ್ ಆದ ಕೂಡಲೇ ಇಲಾಖೆ ಸರಿಯಾಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿಲ್ಲ. ಯಾತಕ್ಕಂತ ಹೇಳಿದರೆ, ಇಂಥ ಘಟನೆಗಳಾಗುವಾಗ ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವವರು ಉನ್ನತ ಅಧಿಕಾರಿಗಳಾದರೆ, ಇದಕ್ಕೆ ಹಿಂದಿನಿಂದ ಫೀಡ್ಬ್ಯಾಕ್ ಮಾಡುವವರು ಕೆಳಗಿನ ಅಧಿಕಾರಿಗಳು ಅಂತಕ್ಕಂಥ ವಾಸ್ತವಾಂಶ ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಚಾರ. ಕೆಲವು ಸ್ಟೇಷನ್ಗಳಲ್ಲಿ 15 ವರ್ಷ 20 ವರ್ಷದಿಂದ ಕೆಲಸ ಮಾಡುವವರು ಅವರ ಮನೋಪಲಿಯಿಂದಾಗಿ ಇಂತಹ ಅನಾಹುತಗಳು ಆಗಲಿಕ್ಕೆ ಕಾರಣ ಆಗುತ್ತದೆ. ಆದ್ದರಿಂದ ಪೊಲೀಸ್ ಇಲಾಖೆಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. ಯಾರು ಒಂದು ಸ್ಟೇಷನ್ನಲ್ಲಿ 10-15 ವರ್ಷ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಎತ್ತಂಗಡಿ ಆಗಬೇಕು ಅಂತಕ್ಕಂಥ ಕಟು ಸತ್ಯವನ್ನು ನಾವು ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದೆ. ಬಹುಶಃ ನಮಗೆ ವಿಶ್ವಾಸ ಇದೆ, ಅದಕ್ಕೆ ಪೂರಕವಾಗಿ ಸರ್ಕಾರ ಕೆಲಸ ಮಾಡ್ತದೆ. ಆದ್ದರಿಂದ ಯಾವುದೇ ಕಾನೂನು ಇಂಪ್ಲಿಮೆಂಟ್ ಮಾಡುವವರು ಅದು ಸರ್ಕಾರ ಅಲ್ಲ, ಅದು ಸರ್ಕಾರದ ಅಧಿಕಾರಿಗಳು. ಆ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತಮ್ಮ ಅಧಿಕಾರವನ್ನು ಸದುಪಯೋಗ ಮಾಡದಿದ್ದರೆ ಇಂಥ ಅನಾಹುತಕ್ಕೆ ಕಾರಣ ಆಗುತ್ತದೆ. ಆ ಕಟು ಸತ್ಯವನ್ನು ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹೇಳಿದ್ದೇವೆ. ಆದ್ದರಿಂದ ಇನ್ನು ಮುಂದೆ ನಮಗೆ ವಿಶ್ವಾಸ ಇದೆ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮಗೆ ನ್ಯಾಯ ಸಿಗುತ್ತದೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲಗಿದೆ. ಆದ್ದರಿಂದ ಸರ್ಕಾರವನ್ನು ಪುನಃ ನಿಮ್ಮ ಮೂಲಕ ನಾವು ಕೇಳಿಕೊಳ್ಳುವುದಿಷ್ಟೇ, ಅಲ್ಪಸಂಖ್ಯಾತರು 90-95% ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಬಂದದ್ದು ನಮಗೆ ನ್ಯಾಯ ಸಿಗ್ತದೆ, ನಮಗೆ ಅನ್ಯಾಯ ಆದಾಗ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವೆಲ್ಲ ಹೆಚ್ಚಿನ ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದೆ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದದ್ದು ಮುಖ್ಯಮಂತ್ರಿಗಳ, ಗೃಹ ಸಚಿವರ ಕರ್ತವ್ಯ ಕೂಡ ಆಗಿದೆ. ಅದನ್ನು ಅವರು ಮಾಡ್ತಾ ಇದ್ದರೂ ಕೂಡ
ಅವರ ಕೈ ಕೆಳಗಿನ ಅಧಿಕಾರಿಗಳು ಅದನ್ನು ದುರುಪಯೋಗ ಮಾಡ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಂಬಂಧಪಟ್ಟವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.